ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಗೇಮ್ ಮಾಡ್ತಿದ್ದೀರಿ ನಾವು ಕಾರ್ ಟ್ರೇಡರ್ ಡೀಲರ್ಶಿಪ್ ಅಂತ 2025 ಲಾಂಚ್ ಆಗಿರೋದು. ಹೋಗೋಣ ಫಸ್ಟ್ ಗೇಮ್ ಒಳಗಡೆ ಹೋಗೋಣ. ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ ಫಸ್ಟ್ ಗೇಮ್ ಒಳಗಡೆ ಬಂದಿದ್ದೀನಿ. ನೋಡ್ಬೋದು ಇಲ್ಲಿ ನೇಮ್ ಚೇಂಜ್ ಮಾಡೋಕೆ ಇದು ಫಸ್ಟು ಇವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹೆಂಗೆ ಆಡಬೇಕಂತ. ಅದನ್ನು ಫಸ್ಟು ಫಾಲೋ ಮಾಡೋಣ. ಅದಾದಮೇಲೆ ನಾವು ಮಾಡ್ಕೊಬೋದು. ಓಕೆನಾ, ಫಸ್ಟ್ ಹೋಗಿ ರೆಸಿಡೆನ್ಷಿಯಲ್ ಏರಿಯಾಗೆ ಹೋಗಬೇಕು. ಇಲ್ಲಿ ಬಂದು ಬೈ ಯುವರ್ ಫಸ್ಟ್ ಕಾರ್, ಡೋಂಟ್ ಫರ್ಗೆಟ್ ಟು ಬಾರ್ಗೇನ್. ಫಸ್ಟು ಕಾರ್ ತೊಗೊಬೇಕಂತೆ, ತಗೊಂಡು ಬಾರ್ಗೇನ್ ಮಾಡೋಣ. ಓಕೆನಾ, ಬಾರ್ಗೇನ್ -10% ಅಂತೆ. ಓಕೆ ಗೈಸ್, ತೊಗೊಂಡಾಯ್ತು. ನೆಕ್ಸ್ಟು ಇದಕ್ಕೆ ಹಾಕ್ಬಿಡೋಣ, ಟೋರ್ಶಿಪ್ಗೆ. ನೋಡ್ತಾ ಇರ್ಬೋದು ಇಲ್ಲಿ ಶೋರೂಮ್ ಹತ್ರ ಬಂದಾಯಿತು. ಕಾರು ಬಂದಿದೆ. ಅದು ಯಾಕಂದರೆ ಇದ್ರಲ್ಲಿ ಕಳಿಸಿದ್ದೆ ನಾನು ಟೋನ್ಶಿಪ್ಪಲ್ಲಿ. ಅದೇನೋ ಅಂತಾರೆ ಗೈಸ್, ಗೊತ್ತಿಲ್ಲ. ನೆಕ್ಸ್ಟು ಮ್ಯಾಪ್ ಇದು. ನೆಕ್ಸ್ಟು ಕಾರ್ನ ತೊಗೊಂಡೋಗಿ ಸೇಲ್ಗೆ ಹಾಕ್ಬಿಡೋಣ. ಫಸ್ಟು ಡ್ರೈವ್ ದ ಕಾರ್ ಟು ದ ಸ್ಪೆಷಲ್ ಪಾರ್ಕಿಂಗ್ ಲಾಟ್ ಫಾರ್ ಸೇಲ್. ಗೈಸ್, ಲಾಟ್ ಫಾರ್ ಸೇಲ್ ಇದು ಸೇಲ್ಗೆ ಹಾಕ್ಬೇಕು ಫಸ್ಟು ಕಾರ್ನ. ಓಕೆನಾ, ಕಾರಿಂದ ಎಳೆಯೋಣ. ಫಸ್ಟು ಸೇಲ್ಗೆ ಹಾಕಬೇಕು ಕಾರ್ನ. ಓಕೆ, ಇಲ್ಲಿ ಬಂದೆ. ಕಂಪ್ಯೂಟರ್ ಹೊತ್ತು ಸೆಲ್ ಹೊತ್ತು. ಓಕೆ, ಪುಟ್ ಆನ್ ಸೇಲ್. ಓಕೆ ಗೈಸ್, ಫಸ್ಟ್ ಕಾರು ಯಾಕಂದರೆ ಇವರೇ ಸೇಲ್ ಮಾಡಿಸ್ಕೊಡ್ತಾರೆ ನಮಗೆ. ಯಾರಂದರೆ ಇನ್ಸ್ಟ್ರಕ್ಷನ್ ಕೊಡಿಸ್ತಾರಲ್ಲ ಅವರೇ. ಓಕೆನಾ, ಬನ್ನಿ ಮೇಡಮ್ ಯೂನಿವರ್ಸಲ್ ಮೋಟರ್ಸ್ಗೆ ಬನ್ನಿ ಮೇಡಮ್. ನಾನು ನೇಮ್ ಚೇಂಜ್ ಮಾಡೋ ಗೈಸ್, ಇದು ಸೇಲ್ ಮಾಡಿಬಿಡೋಣ. ಓಕೆ, 1000 ರೂಪಾಯಿ ಇದಾಯಿತು. ಟ್ಯುಟೋರಿಯಲ್ ಕಂಪ್ಲೀಟ್ ಆಯಿತು ಗೈಸ್. ನೆಕ್ಸ್ಟು ಹೋಗೋಣ. ನಾವು ಫಸ್ಟು ಹೋಗಿ ನಮ್ಮ ಗೇಮ್ದು ಮೋಟರ್ಸ್ ನೇಮ್ ಚೇಂಜ್ ಮಾಡಿಬಿಡೋಣ. ಏನಂತ ಇಕ್ಕೋಣ ಗೊತ್ತಾ? ಯೂನಿವರ್ಸಲ್ ಮೋಟರ್ಸ್ ಅಂತ ಇಕ್ಕೋಣ. ಫಸ್ಟು ಹೋಗಿ ಕಂಪ್ಯೂಟ್ರ್ ಹೋಗಿ ಸೆಲ್ಲಲ್ಲ ಈ ನೇಮ್ಗೆ ಹೋಗಿ ಯೂನಿವರ್ಸಲ್ ಮೋಟರ್ಸ್ ಅಂತ ಇಕ್ಕೋಣ. ಓಕೆನಾ, ಯೂನಿವರ್ಸಲ್ ಮೋಟರ್ಸ್. ಓಕೆ ಗೈಸ್, ಇಟ್ಟಾಯ್ತು. ಸೇವ್ ಮಾಡಿದೆ, ಎಕ್ಸಿಟ್ ಹೊಡೆದೆ. ನೆಕ್ಸ್ಟು ಕಾರ್ ತೊಗೊಂಬರ್ಬೇಕು. ಫಸ್ಟು ನೋಡ್ಬೋದು ಇಲ್ಲಿ ಏನೇನು ಯೂನಿವರ್ಸಲ್ ಮೋಟರ್ಸ್ ಅಂತ ಸೇವ್ ಆಯಿತು. ಓಕೆನಾ, ನೆಕ್ಸ್ಟು ಹೋಗೋಣ. ಹೋಗಿ ಕಾರ್ ತೊಗೊಂಬರೋಣ ಫಸ್ಟು. ಓಕೆನಾ ಗೈಸ್, ಕಾರ್ ಮಾರ್ಕೆಟ್ಗೆ ಹೋಗೋಣ. ಕಾರ್ ಮಾರ್ಕೆಟ್ಗೆ ಹೋಗೋಣ ಗೈಸ್. ಯಾಕಂದರೆ ಇಲ್ಲಿ ಕಡಿಮೆಗೆ ಸಿಗ್ತದೆ ಮಾರ್ಕೆಟು. ಮುಂಚೆ ಒಂದು ಸತಿ ಆಡಿದ್ದೆ, ಅದಕ್ಕೋಸ್ಕರನೇ ಗೇಮಲ್ಲಿ ಆಡ್ಬಿಡ್ತಾ ಇರೋದು. ಇದು ಗೊತ್ತಿರುತ್ತೆ ನನಗೆ ಅಂತ, ನಿಮಗೆ ಅಂತ. ಇದನ್ನು ಕೇಳೋಣ. ಎಷ್ಟಪ್ಪ ಇದು ತಂದೆ? 90,000 ರೆಫ್ಯೂಸ್ ಬೇಡ ಗೈಸ್. ಒಂದು 4,000 5,000ದಲ್ಲಿ ತೊಗೊಂಡೋಗೋಣ. ಯಾಕಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ. ಇದನ್ನು ಕೇಳೋಣ. ಇದೆಯಾ ಕಡಿಮೆ ಇದ್ದಂಗೆ ಐತೆ, ನೋಡ್ಬೋದಿಲ್ಲ. ಅಲ್ಲ, ಡ್ಯಾಮೇಜ್ ಆಗೋಗೈತೆ. ಡ್ಯಾಮೇಜು ಕಾರ್ ಕಂಡೀಷನ್ನು. ಅಣ್ಣ ಎಷ್ಟಣ್ಣ? 5,000 ಅಣ್ಣ. ಒಂದು 4,750 ಕೊಡೋಣ. ಬಾರ್ಗೇನ್ ಮಾಡೋಣ ಗೈಸ್. 4,845 ಕೊಡೋಣ ಗೈಸ್. 5,000 ರೂಪಾಯಿ ಕಡಿಮೆ ಇಲ್ಲ ಅಂತಾನೆ ತಗೊಳ್ಳೋಣ. ನೆಕ್ಸ್ಟು ಇನ್ಯಾವ್ದು ಕಾರ್ ತಗೊಳ್ಳೋಣ? ಆಟೋ ಬೇಡ ಗೈಸ್, ಆಟೋ ಓಡಲ್ಲ ಅದು ಗೈಸ್. ಇದೆಲ್ಲ ಇದಾಗೋಗೈತೆ. ಎತ್ಕೊಂಡು ಫಸ್ಟ್ ಮಾರ್ಕೆಟ್ ನಡಿ. ನೆಕ್ಸ್ಟು 5,000 ರೂಪಾಯಿ ಆಯಿತು. ಇದೊಂದು ಕೇಳೋಣ, ರೆಡ್ ಕಲರ್ ಕಾರು. ಮೇಡಮ್ ಎಷ್ಟ್ರಿ ಮೇಡಮ್ ಈ ಕಾರು? 42,000. ಓಕೆ, ನಮ್ಮದು ಇದರಲ್ಲಿ ಇಲ್ಲ ಗೈಸ್. ನೆಕ್ಸ್ಟು ರೆಸಿಡೆನ್ಷಿಯಲ್ ಏರಿಯಾಗೆ ಹೋಗೋಣ. ಯಾಕಂದರೆ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಚೆನ್ನಾಗಿ ಸ್ವಲ್ಪ ಕಡಿಮೆ ಸಿಗ್ತವೆ ಕಾರ್ಗಳೆಲ್ಲ. ಇಲ್ಲಿ ಮಾರ್ಕೆಟಲ್ಲಿ ಕಡಿಮೆ ಸಿಗ್ತವೆ ಅಂದ್ಕೊಂಡಿದ್ದೆ, ರೆಸಿಡೆನ್ಷಿಯಲ್ ಏರಿಯಾಗೆ ಕಡಿಮೆ ಸಿಗುತ್ತೆ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲೇ ರೆಸಿಡೆನ್ಷಿಯಲ್ ಏರಿಯಾಗೆ ಬಂದೆ ನಾನು. ಫಸ್ಟು ಹೋಗಿ ಕೇಳೋಣ ಇವ್ರನ್ನ. ಮೇಡಮ್ ಎಷ್ಟು ಮೇಡಮ್? ಒಂದು 5,000 ಗೈಸ್. ಇಲ್ಲಿಗೆ ಬರ್ಬೋದಾಗಿತ್ತು ಗೈಸ್. ಅಲ್ಲಿ ಇದಕ್ಕಿಂತ ಇಲ್ಲಿಗೆ ಬರ್ಬೋದಾಗಿತ್ತು. ಓಕೆ, ಇದು ಫಿಕ್ಸ್ ಆಯಿತು ಗೈಸ್. ಇದನ್ನು ತಗೊಂಡು ಹಾಕ್ಬಿಡೋಣ. ಶೋರೂಮ್ ಹತ್ರ ಹಾಕೋಣ. ಇದೆಲ್ಲ ರೇಟ್ ಜಾಸ್ತಿ ಅನಿಸುತ್ತೆ. ಹೋಗೋಣ, ಕೇಳೋಣ. ಮೇಡಮ್ ಇದು ರೇಟ್ ಜಾಸ್ತಿ ಗೈಸ್. ಇದು ಹಿಂದ್ಗಡೆ ಇನ್ನೊಂದು ಐತೆ ಗೈಸ್. ಇದ್ರ ಹಿಂದ್ಗಡೆ ಇನ್ನೊಂದು ಐತೆ. ಅಲ್ಲಿಗೂ ಹೋಗ್ಬಿಡೋಣ. ಓಕೆನಾ, ಇದನ್ನೇ ಹೇಳಿದ್ದು ನಾನು. ನೋಡ್ಬೋದು ನೀವು. ಎಷ್ಟು? 3,500 ಐತೆ. 3,500ದಲ್ಲಿ ಯಾವ್ದಾದ್ರು ಗಾಡಿ ಸಿಕ್ಕಿದ್ರೆ ಅದನ್ನು ತೊಗೊಂಡು ಹೋಗ್ತೀನಿ ಗೈಸ್ ಇವಾಗ. ಅಣ್ಣ 3,000 ರೂಪಾಯಿ ಕೊಡೋಣ. 7,000 ರೂಪಾಯಿ ಅಣ್ಣ. ಗೈಸ್ ಬೇಡ ಗೈಸ್ ಇವು. ಇದೆಷ್ಟಣ್ಣ? ಇದು ರೇಟ್ ಜಾಸ್ತಿ ಇರ್ತದೆ ಅನಿಸುತ್ತೆ ಗೈಸ್. 5,000 ಅಣ್ಣ. ಬಾರ್ಗೇನ್ ಅಂದರು 1 2 3 4
3800 ಗೈಸ್. ಏನು ಕೊಡೋದು ಕಾಣೆ ಬೇಡ. 2853 ರೂಪಾಯಿ ಹೇಳ್ತವನೆ. ನೋಡೋಣ ಗೈಸ್ ಇವನು ಎಷ್ಟು ಹೇಳ್ತಾನೆ. 5018. ಇನ್ನೂ 110 ರೂಪಾಯಿ ಬೇಕು ಗೈಸ್. ಇದೆಲ್ಲ ಬೇಡ ಗೈಸ್. ಫಸ್ಟು ಇದತ್ರ ಹೋಗ್ಬಿಡೋಣ, ಕಾರ್ ಶೋರೂಮ್ ಹತ್ರ ಹೋಗೋಣ, ಅದು ಸೇಲ್ ಮಾಡೋಣ ಫಸ್ಟು ಅದೇನೋ. ಓಕೆನಾ? ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಶೋರೂಮ್ ಹತ್ರ ಬಂದರೆ ಯೂನಿವರ್ಸಲ್ ಮೋಟಾರ್ಸ್ ಹತ್ರ ನನ್ನ ಶೋರೂಮ್ ಹತ್ರ ಹೋಗೋಣ. ಫಸ್ಟ್ ಇದು ಕಾರ್ನ ಪಾರ್ಕಿಂಗ್ ಲಾಟಲ್ಲಿ ಇರೋದನ್ನ ಇದಕ್ಕೆ ಹಾಕೋಣ. ಇದತ್ರ ಇರೋದನ್ನ ಪಾರ್ಕಿಂಗ್ ಲಾಟ್ಗೆ ಹಾಕೋಣ. ಫಸ್ಟ್ ಲಾಟ್ಗೆ ಹಾಕ್ಬಿಟ್ಟು ಸೇಲ್ಗೆ ಹಾಕಬೇಕು. ಇದರಲ್ಲಿ ಸ್ವಲ್ಪ ಬಿಸ್ನೆಸ್ ಇದು ಮಾಡೋದು ಗೈಸ್. ಏನಂದರೆ ಸ್ವಲ್ಪ ಪ್ರಾಫಿಟ್ ಎತ್ತಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಇದರಲ್ಲೇ ಮಾಡ್ಕೊಬೇಕು ನಾನು ಇನ್ಕಮ್ಮು. ಯಾಕಂದರೆ $3000 ಇದೆ ಅಷ್ಟೇ ನನ್ನ ಹತ್ರ. ಟೋಯರ್ಶಿಪ್ ಬೇರೆ ಇಲ್ಲ, ಟೋಯರ್ಶಿಪ್ ಬೇರೆ ತೊಗೊಬೇಕು. ಹೋಗೋಣ ಫಸ್ಟ್ ಇದು ರಿವರ್ಸ್ ಹಾಕಿ ಅಲ್ಲಿ ಕಾರ್ ಶೋರೂಮ್ಗೆ ಹಾಕೋಣ. ಯಾಕಂದರೆ ಇದರಿಂದನೇ ದುಡ್ಡು ಮಾಡೋಕೆ ಗೈಸ್ ನಾನು. ಇಲ್ಲಾಂದರೆ ಇದರಲ್ಲಿ ಸ್ವಲ್ಪ ದುಡ್ಡು ಹೊಡಿಬೇಕು. ನಾನು ಸ್ವಲ್ಪ ಪ್ರಾಫಿಟ್ ಇಟ್ಕೊಂಡು ನಾನು ಮಾರಬೇಕು. ಯಾಕಂದರೆ ಇದರಲ್ಲೇ ತಾನೇ ಮೋಟರ್ಸ್ನ ಬೆಳೆಯೋದು. ಅದಕ್ಕೋಸ್ಕರನೇ ಹೋಗೋಣ ಫಸ್ಟು ಸೇಲ್ಗೆ ಹಾಕೋಣ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನಾನು ಸೇಲ್ ಮಾಡ್ತಾಯಿದ್ದೀನಿ. 5000 ಪರ್ಚೇಸ್ ಪ್ರೈಸ್ 5278 ನಾನು ಪರ್ಚೇಸ್ ಮಾಡ್ಕೊಂಡಿದ್ದು. ಸೇಲ್ ಪ್ರೈಸ್ ಆಗಲ್ಲ ಗೈಸ್, ಇದು 2000 ಇಡೋಣ. ಓಕೆ, ಪುಟ್ ಫಾರ್ ಸೇಲ್. ಇದು 8000 6000 ಪುಟ್ ಆನ್ ಸೇಲು. ಇದನ್ನು 5074 ರೂಪಾಯಿ. ಇದನ್ನು ಒಂದು 6100 ಪುಟ್ ಆನ್ ಸೇಲ್. ಓಕೆ ಗೈಸ್, ಹೋಗೋಣ. ಸರ್ ಬನ್ನಿ ಸರ್ ಯೂನಿವರ್ಸಲ್ ಮೋಟರ್ಸ್ಗೆ ಬನ್ನಿ ಸರ್ ನೀವು. ಗೈಸ್ ನೋಡೋದಾಯ್ಬೋದು ಎಷ್ಟು ಕೇಳ್ತಾನೆ ಅಣ್ಣ ಅಂತ. ಓ ಗೈಸ್, ನಾವು ತಂದಿರೋದು ಪ್ರೈಸು 6000, ಪರ್ಚೇಸ್ ಪ್ರೈಸ್ 5000. ಅಣ್ಣ ನೀನು ನಡೆಯೋಣ, ಕಳ್ಸ್ಕೊಳ್ಳೋಣ ಮನೆಗೆ. ಮೇಡಮ್ ಸ್ವಲ್ಪ ನೋಡಿರಿ, ಬಾರ್ಗೇನ್ ಮಾಡಲ್ಲ. 4200 ಪರ್ಚೇಸ್ ಪ್ರೈಸ್ 5000 ಗೈಸ್. ಕಳಿಸಿ ಹಿಂದೆ 7 ಇಲ್ಲೇನೈತೆ, ಇದು ಪಾರ್ಕಿಂಗ್ ಆಯಿತು. ನೆಕ್ಸ್ಟು ಮೇಡಮ್ ಎಷ್ಟು ಮೇಡಮ್ 5000 ಮೇಲೆ ಕೇಳಿ ಗೈಸ್. ಇವಳು ಬಾರ್ಗೇನ್ ಮಾಡೋಣ. 5278 ಅಂತ ಡಿಸ್ಕೌಂಟ್ ಸ್ಮಾಲ್ ಬೇಡ ನಡೆಯಲ್ಲಿ ಗೈಸ್. ನಂದು ಒಂದು 500,000 ಆದರೂ ಬಾರ್ಗೇನ್ ಇರ್ಬೇಕು ಗೈಸ್ ನನ್ನ ಹತ್ರ. ನಾವು 5074 ರೂಪಾಯಿ 5300 ಹಣ. ಇನ್ನೊಂದು 5074 5500 ಕೊಟ್ಬಿಡೋಣ. ನಿಂಗೂ ಬೇಡ ನಂಗೂ ಬೇಡ. ಲೆಟ್ ಮೀ ಸಿ ಹಣ. ಇನ್ನೊಂದು 5000 ಎಷ್ಟಣ್ಣ? 5300 ಅಲ್ಲ. ಒಂದು ನಿಮಿಷ. 5488 ತಗೊಂಡೋಣ. ಡೋಂಟ್ ಲೈಕ್ ಯೂಸಿಂಗ್ ಗ್ರೇಟ್ ಆಫರ್. ನಡೆಯ ನಿನ್ನ ಬನ್ನಿ. ಎಲ್ಲಿಗೆ ಹೋಗ್ತಾಯಿದ್ದೀರ? 5178 ಬಾರ್ಗೇನ್ ಮಾಡೋಣ. ಇನ್ನೊಂದು 10% ಜಾಸ್ತಿ ಕೊಡಿ ಮೇಡಮ್. ಸೆಲ್ ಮಾಡ್ಬಿಡೋಣ ಗೈಸ್. ಯಾಕಂದರೆ ಸುಮ್ಮನೆ ಅದು ಇಕ್ಕೊಂಡಿದ್ರೆ ಅದು ಸೆಲ್ಲೇ ಆಗಲ್ಲ. ಸ್ವಲ್ಪ ನೆಕ್ಸ್ಟ್ ಹೊಲ್ಟೋದ್ಲಲ್ಲ 7 ಸಾರಿ ಗೈಸ್, ಒಂದು ನಿಮಿಷ. ಹೆಲೋ ಮೈ ನೇಮ್ ಇಸ್ ಕೂಲ್. ಎಷ್ಟಣ್ಣ? 5500 ಗೈಸ್. ಇವನು ಪರವಾಗಿಲ್ಲ, ಬಾರ್ಗೇನ್ ಮಾಡೋಣ. ಇನ್ನೊಂದು 10% ಜಾಸ್ತಿ ಕೊಡೋಣ ಅಂತ. ಅಕಸ್ಮಾತ್ ಇಲ್ಲ ಅಂದರೆ ಸೆಲ್ ಮಾಡ್ಬಿಡೋಣ. ತಗೊಳ್ಳೋಣ, ಎಂಜಾಯ್ ಅಣ್ಣ ಗೈಸ್. 13,000 ಆಯಿತು. ನೆಕ್ಸ್ಟು ಹೋಗಿ ಇನ್ನೊಂದು 4-5 ಕಾರ್ ಎತ್ತಾಕೊಂಬರ್ಬೇಕು ಗೈಸ್. ಯಾಕಂದರೆ ಇದೇ ನಮ್ಮ ಬಿಸ್ನೆಸ್ ಮಾಡಬೇಕಾಗಿರೋದು. ಅದಕ್ಕೋಸ್ಕರ ರೆಸಿಡೆನ್ಷಿಯಲ್ ಏರಿಯಾಗೆ ಹೋಗೋಣ. ರೆಸಿಡೆನ್ಷಿಯಲ್ ಏರಿಯಲ್ಲಂತೂ ಕಾರುಗಳೇ ಇಲ್ಲ ಗೈಸ್. ಏನು ಮಾಡೋಣ ಹೇಳ್ರಿ? ಇಲ್ಲಿ ಕಾರೇ ಇಟ್ಕೊಂಡಿಲ್ಲ ಅಂದರೆ ಇನ್ನೇನು ಮಾಡ್ತೀರಾ? ಇವತ್ತು ಬೇರೆ ಮಂಡೇ ಸ್ಟಾರ್ಟ್ ಮಾಡ್ತಾ ಇರೋದು. 6 ಗಂಟೆ ಆಯಿತು ಸಂಜೆ. ಅದಕ್ಕೋಸ್ಕರ ಯಾರೂ ಇರೋಲ್ಲ, ಎಲ್ಲ ಮನೆಗಳ್ಟೋಗಿರ್ತಾರಲ್ಲ. ಅದಕ್ಕೋಸ್ಕರನೇ ಗೈಸ್. ಫಸ್ಟು ಹೋಗಿ ಹತ್ರ ಕೇಳೋಣ. 10,000 ಇದು ನಮ್ಮ ಬಜೆಟಲ್ಲಿ ಇಲ್ಲ ಗೈಸ್. ಐತೆ 10,000. ಯಾಕಂದರೆ ಒಂದೇ ಕಾರ್ಗೆ ಹಾಕ್ಬಿಟ್ರೆ ಒಂದೊಂದೇ ಕಾರು 5,000 ಅಣ್ಣ. ಬಾರ್ಗೇನ್ ಒಂದು 5158 ಕೊಡೋಣ ಅಣ್ಣ. ಕೊಟ್ಬಿಡೋಣ. 5,000 ತಗೊಂಬಿಡೋಣ. ಇದನ್ನು ಫಸ್ಟು ಶೋರೂಮ್ಗೆ ಹಾಕ್ಬಿಡೋಣ. ಓಕೆನಾ?
ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಕಾರ್ನ ಕಳಿಸ್ದೆ ಇದು ಶೋರೂಮ್ ಹತ್ರ. ನೆಕ್ಸ್ಟು ಇನ್ನೊಂದು ಕಾರ್ ನೋಡೋಣ, ಓಕೆನಾ. ನೆಕ್ಸ್ಟು ಇನ್ನೊಂದು ಕಾರು ಒಂದು ಈ ಗೈಸ್ ಇವ್ನು ಕೇಳೋಣ ಎಷ್ಟಂತ. ಅಪ್ಪ ಎಷ್ಟಪ್ಪ ಇದು, ಎಷ್ಟಪ್ಪ 9,000. ನನಗೆ ಇಲ್ಲಪ್ಪ ಅಷ್ಟು. 5,000 ರೂಪಾಯಿದಿದ್ರೆ ನೋಡಪ್ಪ. 5,000 5,000 5,000 5,000 5,000 7,000 ಪಕ್ಕ ತಗೊಬೋದು. ಒಂದು 7,140 ಕೊಡೋಣ. ಅಣ್ಣ 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 ಕೊಟ್ಬೇಡಣ, 1% ಓಕೆ ಅಣ್ಣ. ಗೈಸ್ ಇದನ್ನೇ ತೊಗೊಂಡೋಗೋಣ. ಇದನ್ನು ಕೊಟ್ಬಿಟ್ಟು ನಾನು ಶೋರೂಮ್ ಹತ್ರ ಹೋಗ್ತೀನಿ, ಯಾಕಂದರೆ ನೆಕ್ಸ್ಟು ಕಾರ್ ಸೇಲ್ ಮಾಡೋಕ್ಕೆ, ಓಕೆನಾ. ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ, ಓಕೆನಾ. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ಶೋರೂಮ್ ಹತ್ರ ಬಂದು ಯೂನಿವರ್ಸಲ್ ಮೋಟಾರ್ಸ್ ಹತ್ರ. ಗೈಸ್ ಏನಂದರೆ ಇದು ನಾನು ಹಿಂಗೆ ಮಾಡ್ತಾಯಿದ್ರೆ ಸ್ವಲ್ಪ ನಂಗೆ ಪ್ರಾಫಿಟ್ಟೇ ಇಲ್ಲ ಗೈಸ್. ಏನು ಮಾಡ್ತೀರಾ, ಕಾರ್ನ ತಗೊಳ್ಳೋದು ಸೇಲ್ ಮಾಡೋದು, ಕಾರ್ನ ತಗೊಳ್ಳೋದು ಸೇಲ್ ಮಾಡೋದು. ಯಾಕಂದರೆ ಇನ್ನೂ ಸ್ವಲ್ಪ ದೊಡ್ಡ ಕಾರ್ಗಳು ತರಬೇಕು ಗೈಸ್ ನಾನು. ಯಾಕಂದರೆ ಸ್ವಲ್ಪ ಬಿಸ್ನೆಸ್ ಆಯ್ತು, ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಕಾರ್ ತಂತು ಅಂದರೆ ನನಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಗೈಸ್. ಕಾರ್ಗಳು ತರ್ತಾಯಿದ್ರೆ ನಂಗೆ ಒಂದು ಸ್ವಲ್ಪ ಏನಂದರೆ ಇಲ್ಲಿ ಸೆಟಲ್ಮೆಂಟು ಜಾಸ್ತಿ ಆಗುತ್ತೆ. ಯಾಕಂದರೆ ನನಗೆ ನೆಕ್ಸ್ಟು ಶೋರೂಮ್ನ ದೊಡ್ಡದು ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಎಪಿಸೋಡಲ್ಲಿ ಏನೇನು ಮಾಡ್ತೀನಿ ಅಂದರೆ ಬರೀ ಕಾರ್ ಸೇಲು ಬರೀ ಇಷ್ಟು ಮಾತ್ರ ಮಾಡ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸ್ವಲ್ಪ ಕಾರು ಏನಂದರೆ ಹೊಸ ಕಾರುಗಳು ತೊಗೊಂಬತ್ತೀನಿ ಗೈಸ್. ಯಾದಂದರೆ ಸೂಪರ್ ಕಾರ್ಗಳು ಆ ಥರ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. 8,000 ಪುಟ್ ಸೇಲ್ ಗೈಸ್, ಒಂದು 8,800 ಇಡೋಣ. ಯಾಕಂದರೆ ನಾವು ಇಡಬೇಕಲ್ಲ ಗೈಸ್. 8,820 ಇಡೋಣ ಗೈಸ್. ಫಸ್ಟು ಅಂತೂ 5,788. 2% ಇನ್ಕ್ರೀಸ್ ಮಾಡಿದೆಯಲ್ಲ ಪುಟ್ ಆನ್ ಸೇಲ್. ಈ ಬರ್ರ ಎಷ್ಟಕ್ಕ ಕೊಡ್ತೀಯ? 6,600. ಓ ಗೈಸ್ ನಮ್ದ್ರಲ್ಲಿಲ್ಲ. ಓಕೆ ನಿನ್ನ ಪಿಂಡ. ಎಷ್ಟಣ್ಣ, ಎಷ್ಟು ಕೊಡ್ತೀನ? ಎಷ್ಟು ಕೊಡ್ತೀಯ? ಲೈಕ್ ದಿಸ್ ಕಾರ್ ಕೋಣೆಗೆ ಬರ್ತದೆ ಅಣ್ಣ. ಕೋಣೆಗೆ ಪರ್ಚೇಸ್ ನಾವು 5,731 ರೂಪಾಯಿಗೆ ತಂದಿರೋದು ಗೈಸ್. ಇವನು 5,195 ರೂಪಾಯಿ ತೋರಿಸ್ತಾನೆ. ಏನು ನಿನ್ನ ನೋಡ್ತಾ ಇರ್ಬೋದು, ಇದೆ ಶೋರೂಮ್. ಇದೆಲ್ಲ ಬಂದು ಎಲ್ಲ ಕ್ಲೀನ್ ಮಾಡಿಸಿ ಇದೆಲ್ಲ ಮಾಡ್ಬೇಕು ಗೈಸ್. ಮಾಡಿಸ್ತೀನಿ ಯಾಕಂದರೆ ಇದು ಸ್ವಲ್ಪ ದೊಡ್ಡದಾಗಲಿ ಶೋರೂಮ್. ಯಾಕಂದರೆ ಜನ ಬರೋಕ್ಕೆ ಸ್ಟಾರ್ಟ್ ಆದರು ಅಂದರೆ ಆಟೋಮೆಟಿಕಾಗಿ ದೊಡ್ಡದಾಗುತ್ತೆ ಗೈಸ್. 5,700 ಅಣ್ಣ, 5,500. ಇಟ್ ಸೀಮ್ಸ್ ಟು ಮೀ ದಟ್ ಯುವರ್ ಕಾರ್ ಈಸ್ ಓವರ್ ಪ್ರೈಸ್. ಐ ಆಮ್ ರೆಡಿ ಟು ಆಫರ್ ಟು ಬಾರ್ಗೇನ್ ಅಣ್ಣ. 5,730 ಅಣ್ಣ, ಅಷ್ಟೇ ಅಣ್ಣ. 5,788 ಅಣ್ಣ. ಓಕೆ, ಐ ಆಮ್ ಸರ್ಟಿಫೈಡ್. ಓಕೆ ಗೈಸ್, ಅದನ್ನು ಸೇಲ್ ಮಾಡಾಯಿತು ಕಡಿಮೆಗೆ. ಯಾಕಂದರೆ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತಂತೆ, ಅದಕ್ಕೋಸ್ಕರ. ಈ ಕಾರು ಸೇಲ್ ಐತೆ. ಬರ್ರೋ ಈ ಕಾರ್ ಸೇಲ್ ಐತೆ. ಬರ್ರೋ ಯಾಕ್ರೋ, ಎಲ್ಗೋ ಹೋಗಿದ್ದೀರ ನೀವೆಲ್ಲ ಗೈಸ್? ನೋಡ್ತಾ ಇರ್ಬೋದು ಬರ್ತಾವ್ರೆ. ಇದನ್ನು ಸೇಲ್ ಮಾಡಿ ನೋಡೋಣ ಈ ವಿಡಿಯೋ ಕಂಟಿನ್ಯೂ ಮಾಡೋಕೆ ಏನು ಮಾಡೋಕ್ಕಂತ. ನೆಕ್ಸ್ಟು 6,670. ಇಟ್ ಸೀಮ್ಸ್ ಟು ಬಾರ್ಗೇನ್. ಅಮ್ಮ 8,090 ರೂಪಾಯಿ ಕೊಡ್ತೀಯಾ? 8,099 ರೂಪಾಯಿ ಕೊಡ್ತೀಯಾ? ತೊಗೊಂಡೋಗು. ಓ ಇನ್ನೊಂದು ಮೈನಸ್ ಮಾಡ್ತೀನಿ, ಹೋಗಿ ತಗೋ. ನಡೀತು ಮನೆಗೆ, ಅಷ್ಟು ಕಡಿಮೆ ಇಲ್ಲ. ಅಮ್ಮ ನಿಂಗೆ ಎಷ್ಟಮ್ಮ? 7,700 ಹತ್ರನೇ ಇದೆಯಮ್ಮ. 940, 819 ಕೊಡ್ತೀಯಮ್ಮ? ಅಮ್ಮ ಕೊಡ್ತೀಯ? ಇಲ್ಲ ಅಷ್ಟೇ ಕೊಡ್ತೀಯ ಇಲ್ಲ, ನಮ್ಮ ಮನೆಗೆ ಕಳಿಸ್ಕೊ. ನಾನಿಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದು ನಿಮ್ಮ ಥರ ಅಲ್ಲ. ಇವನು ನೋಡ್ರಿ, ಇವನು ಪರವಾಗಿಲ್ಲ. ಇನ್ನೊಂದು 10% ಜಾಸ್ತಿ ಆಗಿ ಕೇಳೋಣ. 8,000 ಅಣ್ಣ. ಎಸ್ ಗಾಯ್ಸ್, ಇದನ್ನು ಸೇಲ್ ಆಯಿತು ಗಾಯ್ಸ್. ನೆಕ್ಸ್ಟು ಹೋಗೋಣ. ನೆಕ್ಸ್ಟು ಆಫೀಸ್ ಡೆಕೋರ್ಗೆ ಹೋಗಿ ಅಟೆನ್ಷನ್ ಟು ಇಂಪ್ರೂವ್ ಯರ್ ಆಫೀಸ್ ಎಕ್ಸ್ಪೆನ್ಷನ್. ಯು ನೀಡ್ ಟು ರಿಮೂವ್ ಕನ್ಸ್ಟ್ರಕ್ಷನ್ ವೇಸ್ಟ್ ಫ್ರಮ್ ದ ಸೈಟ್. ಓ ಗಾಯ್ಸ್, $50,000, $1,00,000 ಬೇಕಂತೆ ಅದನ್ನು ತೆಗಿಯೋಕ್ಕೆ. ಯಾಕಂದರೆ ಅದೇ ಥರ ಅದನ್ನು ತೆಗ್ಸಿದ್ರೆ ನಾವು ಇನ್ನೂ ದೊಡ್ಡದು ಮಾಡ್ಬೋದು ಅನ್ಸುತ್ತೆ ಶಾಪ್ನ. ಇವಾಗ ಫಸ್ಟು ಹೋಗಿ ಕಾರ್ನ ತೊಗೊಂಬರ್ಬೇಕು ತಿರ್ಗಾ. ಯಾಕಂದರೆ ಕಾರ್ ಮಾರ್ಕೆಟ್ಗೆ ಹೋಗೋಣ ಈ ಸತಿ. ಯಾಕಂದರೆ
ಆಕ್ಷನ್ ಟೇಕ್ಸ್ ಪ್ಲೇಸ್ ಟುಡೇ 12 PM. ಎಲ್ಲಪ್ಪ ಆಕ್ಷನ್ ಇರೋದು ಗೈಸ್? ಅದ್ರಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಹೋಗೋಣ. ರೆಸಿಡೆನ್ಷಿಯಲ್ ಅಲ್ಲಿ ಕಾರ್ಗಳೇ ಇಲ್ಲ. ಇಲ್ಲಿ ಇಲ್ಲವಾ? ಆಟೋ ಐತೆ. ಎಷ್ಟು ಕೊಡ್ತೀಯಮ್ಮ ಆಟೋನ? 3,000 ಕೊಡ್ತೀಯಮ್ಮ. ಬಾರ್ಗೇನ್ ಇನ್ನೊಂದು -10 ಕೊಡಮ್ಮ. ಓಕೆ ಗಾಯ್ಸ್, ಕೊಟ್ಬಿಟ್ಲು ಗಾಯ್ಸ್. ಅದನ್ನು ಕಳ್ಸೋಣ. ಅಣ್ಣ ಎಷ್ಟು ಕೊಡ್ತೀಯಣ್ಣ ಕಾರು? ಅಣ್ಣ ಕಾರ್ ಎಷ್ಟು ಕೊಡ್ತೀಯಣ್ಣ? 4,000. ಅಣ್ಣ ಇನ್ನೊಂಚೂರು ಕಡಿಮೆ ಕೊಟ್ಬಿಡೋಣ. ಏನಣ್ಣ ನೀನು 4,000 ನಾನು. ಓಕೆ ಗೈಸ್, ಇದನ್ನು ಕೊಟ್ಬಿಟ್ರು. ಏನಾದ್ರೆ ಏನು ಕೇಳ್ದ ತಕ್ಷಣ ಎಲ್ಲ ಕೊಡ್ತಾರೆ ಗೈಸ್. ಇನ್ನೂ ಕಡಿಮೆ ಕೇಳ್ಬೋದಾಗಿತ್ತು. ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು 2 ಕಾರ್ ತಂದು ನಿಲ್ಸಿದೆ. ಒಂದು ಆಟೋ ಪ್ಲಸ್ ಒಂದು ಕಾರು. ಇದೆರಡನ್ನ ಸೇಲ್ಗೆ ಹಾಕ್ಬಿಡೋಣ ನಾವು. ಯಾಕಂದರೆ 2:15 ಆಗೋಗಿತ್ತು ಇವತ್ತು. ಟೈಮ್ ಬೇರೆ 2 ಗಂಟೆ ಆಗೋಗೈತೆ. ಇವತ್ತು ಆಕ್ಷನ್ ಬೇರೆ ಮುಗ್ದೋಯ್ತು. ಒಳಗಡೆ ಎಲ್ಲ ಬಿಸಿಲು ಬೀಳ್ತೈತೆ. ಹೋಗೋಣ ಫಸ್ಟ್ ಸೇಲ್ ಕಾರ್ ಮಾಡೋಣ ಗೈಸ್. ಸ್ವಲ್ಪ ಇದನ್ನು 4,300, 4,700, 5,000 ಇಲ್ಲ ಇದು. ಓಕೆ, ಪುಟ್ ಆನ್ ಸೇಲ್ ಎಕ್ಸೆಪ್ಟ್ಸ್. ಇದು 2,900. ಓಕೆ, 3,215 ಇರ್ತೀನಿ. ಓಕೆ ಗಾಯ್ಸ್, ನೋಡ್ತಾ ಇರ್ಬೋದು ಇಲ್ಲಿ. ಹೋಗೋಣ ಫಸ್ಟ್ ಆಚೆ ಹೋಗೋಣ. ಆಚೆ ಹೋಗಿ ಫಸ್ಟು ಇದು ನೋಡೋಣ. ಸರ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಸರ್, ನಮ್ಮ ಕಂಪ್ನಿ ಬೆಳಿಬೇಕಲ್ಲ ಸರ್. ಅಲ್ಲ ಎಷ್ಟು ಕೊಡ್ತೀಯಲ್ಲ ಗೈಸ್? ಅವ್ನು ರೇಟೇ ಹೇಳಿಲ್ಲ ಗೈಸ್. ಅವನು ಸುಮ್ಮನೆ ವಾಂಟ್ ಬೈ ಎ ಕಾರ್ ಅಂದ. ಅಷ್ಟು ಬೇಗ ಕೊಟ್ಬಿಡೋಕಾಯ್ತು ಗೈಸ್. ನಾನು ಎಷ್ಟು ಪ್ರೈಸ್ ಇಕ್ಕಿದ್ನೋ ಅಷ್ಟಕ್ಕೂ ಓಕೆ ಅಂದಿದ್ದ. ಈ ಅಮ್ಮಗೇನೋ ಆಟೋ ಬೇಕು ಅನಿಸುತ್ತೆ. ಎಸ್, ಈ ಮೇಡಮ್ಗೇನೋ ಆಟೋ ಬೇಕು. ಎಷ್ಟು ಮೇಡಮ್? ನಂದು 3,215 ಇಕ್ಕಿದ್ದೀನಿ. ಓಕೆ, 3,215 ಕೊಟ್ರ ನೀವು? ಓಕೆ 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 ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನಾವು ಕಾರ್ನ ಎಲ್ಲ ತೊಗೊಂಡು ಹೋಗ್ತಾರೆ ಹಂಗೆ. 4,743. ಓಕೆ, ನಾನು ನಿಮಗೆ ಪರ್ಚೇಸ್ ಪ್ರೈಸು 4,743 ಸೆಲ್ ಮಾಡಿಬಿಡೋಣ. 4,443 ಗೈಸ್. 2 ಕಾರ್ ಸೇಲ್ ಆಯಿತು ಗೈಸ್. 14,000ದಲ್ಲೇ ಇದೀನಿ ಗೈಸ್. ಇನ್ನು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಇವಾಗ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಗೈಸ್ ನನಗೆ. ಯಾಕಂದರೆ ಇನ್ನು ಶೋರೂಮ್ನ ಡೆವಲಪ್ ಮಾಡ್ಬೇಕು ನಾನು. ಯಾಕಂದರೆ ಶೋರೂಮ್ನ ಡೆವಲಪ್ ಮಾಡಿ ಇದು ಕಾರ್ ಮಾರ್ಕೆಟಲ್ಲಂತೂ ಏನೂ ಇಲ್ಲ ಗೈಸ್. ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಂತೂ ಕಾರ್ಗಳೇ ಇಲ್ಲ ಗೈಸ್. ನೋಡೋಣ, ಅದು ಕೇಳೋಣ. ಅಕಸ್ಮಾತ್ ಏನಾದ್ರು ಕಾರ್ ಸಿಕ್ತು ಅಂದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಎಪಿಸೋಡ್ದ ಜೊತೆಗೆ ಸ್ವಲ್ಪ ಜಾಸ್ತಿ ಕಾರ್ಗಳ್ನ ಇನ್ವೆಸ್ಟ್ಮೆಂಟ್ ಮಾಡಿ ಜಾಸ್ತಿ ಇದ್ರಲ್ಲಿ ತೊಗೊಂಬರ್ತೀನಿ. 16,000 ಅಂತೆ ಗೈಸ್. ಇದು 16,000 ಅಂತೆ. ಇದನ್ನು ಕೇಳೋಣ. ಇದು ಸ್ವಲ್ಪ ಕಡಿಮೆ ಇರ್ಬೋದೇನೋ ನೋಡೋಣ. 6,600 ಬಾರ್ಗೇನ್. ಮೈಲೇಜ್ ಎಷ್ಟಮ್ಮ? ಮೈಲೇಜ್ 1367 ಅಂತೆ. ಮೈನಸ್ ಅಣ್ಣ ಮೇಡಮ್ 6,000 ಕೊಡ್ರಿ ಮೇಡಮ್ ನನಗೆ. ಓಕೆನಾ, 6,000 ಕೊಡ್ರಿ. ಓಕೆ ಗೈಸ್, ನೋಡ್ತಾ ಇರ್ಬೋದು ಸಿಟ್ರಸ್ ತೊಗೊಂಡೆ ಇದು. ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದನ್ನು ಕಾರ್ನ ಫಸ್ಟು ಟೋಗ್ ಹಾಕ್ಬಿಡೋಣ. ಓಕೆನಾ, ನೆಕ್ಸ್ಟ್ ಕಾರ್ನ ಯಾವ್ದಾರು ನೋಡೋಣ. ಓಕೆನಾ, ನೆಕ್ಸ್ಟ್ ಕಾರ್ ಯಾವ್ದಾರು ಐತೆ ನೋಡೋಣ. ಯಾಕಂದರೆ ಇದರಲ್ಲಿ ಕಾರ್ಗಳು ಸಿಗ್ತಾಯಿಲ್ಲ ಗೈಸ್ ಮೇಯ್ನ್. ಯಾಕಂದರೆ ಅಮೌಂಟ್ ಇಲ್ಲ ನನ್ನ ಹತ್ರ. ಮೇಯ್ನ್ ಅಮೌಂಟ್ ಬೇಕು ನಮಗೆ. ಇದರಲ್ಲಿ ಇಲ್ಲಿ ಎಲ್ಲೂ ಸಿಗೋಲ್ಲ ಗೈಸ್. ಒಂದು 8,000ದಲ್ಲಿ ಯಾವ್ದಾದ್ರು ಕಾರ್ ಸಿಗ್ತದೆ ತೊಗೊಂಡೋಗ್ಬಿಡ್ತೀನಿ ಗೈಸ್. ಫಸ್ಟ್ ತೊಗೊಂಡೋಗ್ಬಿಡೋಣ. ಯಾಕಂದರೆ ಇಲ್ಲಿಂದ ಹೋಗ್ಬಿಟ್ರೆ ಆಯಿತು. 17,000 ರೂಪಾಯಿ. ಅಮ್ಮ ನನ್ನ ಹತ್ರ ಇಲ್ಲಮ್ಮ ಅಮೌಂಟ್ ಅಷ್ಟು. ನೆಕ್ಸ್ಟ್ ಗೈಸ್, ಇವನು 3,000 ರೂಪಾಯಿ ಕೊಡ್ತಾನೆ. ಬಾರ್ಗೇನ್ ಮಾಡೋಣ. ಅಣ್ಣ 3,000 2,000 ಕೊಡೋಣ. ಓಕೆ ಗೈಸ್, ಇದನ್ನು ಟೋಗ್ ಹಾಕ್ಬಿಡೋಣ. ಓಕೆ, ಇನ್ನೊಂದು ಕಾರ್ ನೋಡೋಣ ಗೈಸ್. ಇನ್ನೊಂದು 3,000 4,000 ಸಿಕ್ಬಿಟ್ರೆ ಇದನ್ನು ಎತ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ಇದನ್ನು ಎತ್ಕೊಂಡು ಹೋಗೋಣ. ಅಣ್ಣ 3,000 ಅಣ್ಣ ಪ್ಲೀಸ್ ಅಣ್ಣ ಇನ್ನೊಂದು ಬೇಡ. ಇನ್ನೊಂದು -1 2 3 4 5 6 ಐ ಪ್ರಪೋಸ್ 4,000 3,800 ಕೊಡೋಣ ಗೈಸ್. 4,512ಕ್ಕೆ ಕೂತವನು ಇವನು. ಓಕೆ, ತಗೊಂಡು ಶೋರೂಮ್ ಕಳಿಸ್ಬಿಡೋಣ. ಓಕೆನಾ, ಶೋರೂಮ್ ಕಳ್ಸೈತೆ ಗೈಸ್. ನಾವು ನೆಕ್ಸ್ಟ್ ಶೋರೂಮ್ಗೆ ಹೋಗ್ಬಿಡೋಣ. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು 2 ಕಾರ್ ಇದ್ದಿದ್ದು 3 ಕಾರ್ ಮಾಡಿದೆ. ಹಂಗೆ ಜಾಸ್ತಿ ಮಾಡ್ತಾ ಇರೋಣ. ಯಾಕಂದರೆ ಇದು ನಮ್ಮ ಶೋರೂಮ್ ಸ್ವಲ್ಪ ಬೆಳಿಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಇದು ಮಾಡೋಣ. ಫಸ್ಟ್ ಎಲ್ಲ ಪಾರ್ಕಿಂಗ್ ಹಾಕ್ಬಿಡೋಣ. ಫಸ್ಟ್ ಎಲ್ಲ ಪಾರ್ಕಿಂಗ್ ಹಾಕ್ಬಿಡ್ತೀನಿ. ಓಕೆನಾ, ಫಸ್ಟ್ ಪಾರ್ಕಿಂಗ್ ಹಾಕ್ಬಿಡೋಣ. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ನೀವು. ಇದು ಎಲ್ಲ ಸೇಲ್ಗೆ ಹಾಕಿದ್ದೀನಿ. ಓಕೆನಾ,
ಸೇಲ್ಗೆ ಹಾಕಿದ್ದೀನಿ. ಈ ಎಪಿಸೋಡ್ನ ಇವತ್ತು ಇಲ್ಲಿಗೆ ಮುಗಿಸ್ತೀನಿ, ಯಾಕಂದರೆ ಇವತ್ತು ನೈಟ್ ಆಯಿತು. ನಿದ್ದೆ ಮಾಡ್ಬಿಟ್ಟು ನೆಕ್ಸ್ಟ್ ಎಪಿಸೋಡ್ ಅವ್ರು ಸಿಗ್ತೀನಿ ಅಂತ ಅಲ್ಲಿ ತನಕ ಹೇಳ್ತಾ, ಅಷ್ಟೊತ್ತಿಗೆ ನೀವು ಲೈಕ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಇದೇ ಥರ ಕಂಟೆಂಟ್ಗಾಗಿ ಗೈಸ್. ಲೈಕ್ ಮಾಡ್ಕೊಳ್ಳಿ, ಡಬಲ್ ಟ್ಯಾಪ್ ಮಾಡಿ ಗೈಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬು ಮಾಡ್ಕೊಳ್ಳಿ, ಕಮೆಂಟು ಹಾಕಿ ನೆಕ್ಸ್ಟ್ ಏನೇನು ಆಡಬೇಕಂತ. ಓಕೆನಾ? ಅಲ್ಲಿಗೆ ತನಕ ಗೈಸ್, ಟೇಕ್ ಕೇರ್ ಗೈಸ್, ಲವ್ ಯು ಆಲ್ ಗೈಸ್, ಟೇಕ್ ಕೇರ್.